ನಮಸ್ಕಾರ. ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 5 ವರಗಳು ಯಾವುವು? ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮೇಷರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ, ಇವರಿಗೆ ಸಂಪತ್ತು ಮತ್ತೆ ಅದೃಷ್ಟಕ್ಕೆ ಏನೆಲ್ಲ ಲಾಭಗಳು ಸಿಗ್ತಾ ಹೋಗುತ್ತೆ, ವೃತ್ತಿಪರ ಯಶಸ್ಸು ಇದೆಯಾ, ಇವರ ಜೀವನದಲ್ಲಿ ವಿಧಿಯಾಟ ಬದಲಾಗುತ್ತಾ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಂದ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಇದೀಗ ಈ ರಾಶಿಯವರಿಗೆ ಶುಕ್ರನ ಸಂಚಾರ ಬಹಳಷ್ಟು ಅಭೂತಪೂರ್ವ ವಿಶೇಷವಾದ ಯೋಗವನ್ನ ತಂದುಕೊಡ್ತಾ ಇದ್ದು, ಈ ರಾಶಿಯವರಿಗೆ ಸಿದ್ಧಯೋಗ ಮತ್ತು ಸಾಧ್ಯ ಯೋಗದ ಉತ್ತಮ ಸಂಯೋಜನೆ ಕೂಡಿ ಬರ್ತಾ ಇದೆ. ಹೀಗಾಗಿ ಮೇಷ ರಾಶಿಯಲ್ಲಿ ಜನಿಸಿದವರಿಗೆ ಈ ಒಂದು ಸಮಯ ಬಹಳ ಒಳ್ಳೆಯದಾಗಿದ್ದು, ನೀವು ಯಾವುದೇ ಕಾರಣದಿಂದ ತೊಂದರೆಗೊಳಗಾಗಿದ್ರೆ ಶೀಘ್ರದಲ್ಲೇ ಪರಿಹಾರವನ್ನ ಕಂಡುಕೊಳ್ತೀರಾ. ಇದಲ್ಲದೆ ನೀವು ಸಮಾಜದಲ್ಲಿ ಗೌರವವನ್ನ ಪಡಿತೀರಾ, ಸಂತಸವಾಗಿರ್ತೀರಾ. ಈ ರಾಶಿಯವರಿಗೆ ಆರ್ಥಿಕ ಯೋಗಕ್ಷೇಮವು ತುಂಬಾ ಪ್ರಬಲವಾಗಿರುತ್ತೆ. ನಿಮ್ಮ ಅಧಿಕೃತ ಕೆಲಸಕ್ಕಾಗಿ ನೀವು ಪ್ರಯಾಣ ಕೂಡ ಮಾಡಬೇಕಾಗತ್ತೆ. ಸಂತೋಷದ ಸಮಯ ಇದಾಗಿತ್ತು. ವೃತ್ತಿ ಜೀವನದ ಪ್ರಗತಿಯು ನಿಮ್ಮ ಹೃದಯಕ್ಕೆ ಸಂತೋಷವನ್ನು ತರುತ್ತೆ. ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ. ಮಾನಸಿಕ ಒತ್ತಡ ದೂರವಾಗಿ ನೀವು ಹೊಸ ಉದ್ಯಮವನ್ನ ಪ್ರಾರಂಭಿಸುವ ಬಗ್ಗೆ ಯೋಚಿಸ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೀಲಿಕ್ಕೆ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ರೆ ಅತ್ಯುತ್ತಮ ಸಮಯವನ್ನ ಕಳೀತೀರಾ. ನಿಮ್ಗೆ ಅಧಿಕೃತ ಕೆಲಸಕ್ಕಾಗಿ ಉದ್ಯೋಗದಲ್ಲಿ ಪ್ರಯಾಣಿಸುವ ಅವಕಾಶಗಳು ಕೂಡಿ ಬರಬಹುದು. ಆದರೆ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಹುಷಾರಾಗಿರಿ. ಉದ್ಯಮಿಗಳು ಮತ್ತು ಅಂಗಡಿಯವರು ಆರ್ಥಿಕ ಲಾಭವನ್ನು ಕಂಡುಕೊಳ್ತಾರೆ. ಜೊತೆಗೆ ಈ ರಾಶಿಯ ಜನರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಹಾಕ್ಲಿಕ್ಕೆ ಈ ಒಂದು ಸಂದರ್ಭ ಅದೃಷ್ಟವಾಗಿರುತ್ತೆ ಅಂತ ಹೇಳಬಹುದು. ನಿಮ್ಗೆ ಸಿದ್ಧಿಯೋಗ ಇರೋದ್ರಿಂದ, ಸಿದ್ಧಿಯೋಗದ ಜೊತೆಗೆ ಸಾಧ್ಯ ಯೋಗ ಕೂಡ ನಿರ್ಮಾಣವಾಗಿರೋದ್ರಿಂದ ಕೆಲಸದ ಕ್ಷೇತ್ರದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ತೀರಾ. ಈ ಸಮಯ ವೃತ್ತಿ ಜೀವನದಲ್ಲಿ ನೀವು ಬಲ ಹಾಗೆ ಬೆಂಬಲವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ವೃತ್ತಿ ಜೀವನದಲ್ಲಿ ಬಹಳ ಶುಭ ಸಮಯವಾಗಿದೆ. ವೃತ್ತಿ ಆಯ್ಕೆ ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯೋದ್ರ ಜೊತೆಗೆ ಬಡ್ತಿಯ ಸಾಧ್ಯತೆಗಳು ಕೂಡ ಇದೆ. ಹಠಾತ್ ಲಾಭದ ಸಾಧ್ಯತೆಯೂ ಇದ್ದು, ವಾದ ವಿವಾದಗಳಿಂದ ಸಾಧ್ಯವಾದಷ್ಟು ನೀವು ದೂರ ಇದ್ರೆ ಒಳ್ಳೆಯದ್ದು. ಆರೋಗ್ಯ ಕೂಡ ಸಾಮಾನ್ಯವಾಗಿರುತ್ತೆ. ಕುಟುಂಬದವರ ಬೆಂಬಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ವ್ಯವಹಾರ ಮತ್ತು ಆರ್ಥಿಕ ಲಾಭಗಳಲ್ಲಿ ಯಶಸ್ಸು ಇದೆ. ನೀವು ನಿಮ್ಮ ವಿರೋಧಿಗಳಲ್ಲಿ ಗೆಲ್ತೀರಾ ಮತ್ತು ನಿಮ್ಮ ವ್ಯವಹಾರವು ಲಾಭದಾಯಕವಾಗಿರುತ್ತೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸಣ್ಣ ವಿಷಯಗಳಿಗೆ ದೊಡ್ಡ ಸಮಸ್ಯೆಗಳನ್ನ ಮಾಡೋದನ್ನ ತಪ್ಪಿಸಬೇಕಾಗುತ್ತೆ. ಇಲ್ಲವಾದ್ರೆ ದಾಂಪತ್ಯ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗುತ್ತೆ. ಈ ಸಮಯ ಮಕ್ಕಳ ಶಿಕ್ಷಣಕ್ಕೆ ಶುಭವಾಗಿದ್ದು, ಪ್ರೇಮ ಸಂಬಂಧಗಳಲ್ಲಿ ವಿವಾಹದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ನೀವು ಇಷ್ಟಪಟ್ಟವರನ್ನ ಮದುವೆ ಆಗ್ಲಿಕ್ಕೆ ಈ ಸಂದರ್ಭದಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ. ಆದರೆ ಮನೆಯವರನ್ನ ಒಪ್ಪಿಸುವ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ವಿರೋಧಿಗಳ ಮೇಲೆ ಗೆಲುವು ಮತ್ತು ಕಾನೂನು ವಿಷಯಗಳಲ್ಲಿ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ವೃತ್ತಿಯಲ್ಲಿ ಪ್ರಗತಿ ಹಾಗೂ ಉದ್ಯೋಗದಲ್ಲಿ ಬಡ್ತಿಯ ಸೂಚನೆಗಳು ಕಾಣ್ತಾ ಇದ್ದು, ಹಳೆಯ ಪ್ರಯತ್ನಗಳು ಕೂಡ ಯಶಸ್ವಿಯಾಗತ್ತೆ. ಕೋಪವನ್ನ ನಿಯಂತ್ರಿಸೋದು ಅತ್ಯಗತ್ಯವಾಗಿದ್ದು, ಕುಟುಂಬ ಜೀವನವು ಪರಿಣಾಮಕಾರಿಯಾಗಿರುತ್ತೆ. ಈ ಸಮಯ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯವನ್ನು ಬಲಪಡಿಸುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಿಗೆಯಾಗಿ ಕೆಲಸದ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ. ಹೊಸ ವ್ಯವಹಾರ ನೀತಿಗಳು ಪ್ರಯೋಜನಗಳನ್ನು ತರುತ್ತೆ. ಸಹೋದ್ಯೋಗಿಗಳಿಂದ ಬೆಂಬಲ ಇತ್ತು. ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಉತ್ತಮ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಾಕಷ್ಟು ಲಾಭದ ಜೊತೆಗೆ ಒಂದಷ್ಟು ಎಚ್ಚರಿಕೆಗಳು ಕೂಡ ಅಗತ್ಯವಾಗ್ತಾ ಇನ್ನು ನೀವು ಜೀವನದ ಒಂದಷ್ಟು ದೃಢ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ. ಸಾಧ್ಯವಾದಷ್ಟು ತಾಳ್ಮೆಯಿಂದ ಇದ್ರೆ ಒಳಿತು. ಇನ್ನು ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಉದ್ಯೋಗಿಗಳಿಗೆ ಒಂದಷ್ಟು ಸ್ಪರ್ಧೆ ಏರ್ಪಡಬಹುದು. ಆದರೆ ಆ ಸ್ಪರ್ಧೆ ಸ್ವಲ್ಪ ದಿನಗಳ ನಂತರ ಪರಿಸ್ಥಿತಿಯನ್ನ ಸುಧಾರಿಸುವಂತೆ ಮಾಡುತ್ತೆ. ಹಣ ಬರುತ್ತೆ. ಅನಾರೋಗ್ಯ ಅಥವಾ ಹಳೆ ಸಾಲಗಳ ಮರುಪಾವತಿ ಮಾಡಲಿಕ್ಕೆ ಒಂದಷ್ಟು ಖರ್ಚುಗಳು ಕೂಡ ಆಗಬಹುದು. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ರೆ ಆ ಭಿನ್ನಾಭಿಪ್ರಾಯಗಳು ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ. ಪ್ರಗತಿಯ ಹೊಸ ಬಾಗಿಲು ತೆರೆದುಕೊಳ್ಳುತ್ತೆ.
ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ವ್ಯವಹಾರ ವಿಸ್ತರಣೆಯ ಸಾಧ್ಯತೆಗಳಿದ್ದು ಹೊಸ ಪಾಲುದಾರಿಕೆಗಳು ಲಾಭದಾಯಕವಾಗಿರುತ್ತೆ. ಆಸ್ತಿ ಅಥವಾ ವಾಹನ ಖರೀದಿಸುವ ಕನಸುಗಳು ಈಡೇರುತ್ತೆ. ನಿಮ್ಮ ಆಹಾರ ಪದ್ಧತಿ ಸ್ವಲ್ಪ ನಿಯಂತ್ರಣದಲ್ಲಿದ್ರೆ ಒಳ್ಳೆಯದು. ಬರವಣಿಗೆ, ಬೋಧನೆ ಮತ್ತು ಸಂವಹನದಲ್ಲಿ ತೊಡಗಿರ್ತಕ್ಕಂಥವರಿಗೆ ಗಮನಾರ್ಹ ಯಶಸ್ಸು ಸಿಗುತ್ತೆ. ಆದಾಯದ ಮೂಲಗಳು ಸೃಷ್ಟಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಸಾಧ್ಯತೆ ಹೆಚ್ಚಿಗೆ ಕಾಣ್ತಾ ಇದೆ. ಭಾವನಾತ್ಮಕ ಸ್ಥಿರತೆ ಮತ್ತು ಸಂತೋಷವನ್ನ ಕಾಣ್ತೀರಾ. ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆ ಇದ್ದು ಕುಟುಂಬಕ್ಕೆ ಹೊಸ ಸದಸ್ಯರ ಆಗಮನವಾಗತ್ತೆ. ಸಾಧ್ಯವಾದಷ್ಟು ತಾಯಿ ಆರೋಗ್ಯದ ಕಡೆ ನಿಗಾ ವಹಿಸಿ. ವಿದೇಶಿ ಕಂಪನಿಗಳಲ್ಲಿ ಸೇರ್ಲಿಕ್ಕೆ ಅಥವಾ ವಿದೇಶಿ ಪ್ರವಾಸ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೆಚ್ಚಿನ ಧೈರ್ಯ ಮತ್ತು ಸಾಮಾಜಿಕ ಪ್ರತಿಷ್ಠೆ ಈ ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದ್ದು ಅಪಾಯಕಾರಿ ಹೂಡಿಕೆಗಳನ್ನ ತಪ್ಪಿಸ್ಬೇಕಾಗತ್ತೆ. ಇನ್ನು ಒಡ ಹುಟ್ಟಿದವರ ಬೆಂಬಲ ಸಿಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಕಚೇರಿ ರಾಜಕೀಯದಿಂದ ದೂರ ಇರಿ. ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಈ ಒಂದು ಸಂದರ್ಭದಲ್ಲಿ ಪ್ರತಿಫಲವನ್ನು ನೀವು ಕಾಣ್ತಾ ಹೋಗ್ತೀರಾ. ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ವಿಳಂಬವಾದ್ರೂ ಕೂಡ ನಿಮ್ಮ ಕೈ ಸೇರುತ್ತೆ. ಬಜೆಟ್ ಅನ್ನ ಸಾಧ್ಯವಾದಷ್ಟು ಕಾಪಾಡ್ಕೊಳ್ಳಿ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ. ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳಿಗೆ ಸಾಧ್ಯತೆಯನ್ನು ಕೊಡೋಕೆ ಹೋಗ್ಬೇಡಿ. ಸಂವಹನವನ್ನ ಕಾಪಾಡಿಕೊಂಡ್ರೆ ಒಂದಷ್ಟು ಸಮಸ್ಯೆಗಳಿಂದ ನೀವು ದೂರವಾಗಿರಬಹುದು. ಸಾಮರಸ್ಯ ಮತ್ತು ಪ್ರೀತಿಯ ಸಂದರ್ಭದಲ್ಲಿ ನೀವು ಕಲೆ, ಫ್ಯಾಷನ್, ಚಲನಚಿತ್ರೋದ್ಯಮಗಳಲ್ಲಿ ತೊಡಗಿಸಿಕೊಂಡಿದ್ರೆ ಖ್ಯಾತಿ ಮತ್ತು ಅದೃಷ್ಟ ಗಳಿಸ್ತೀರಾ. ಹಳೆಯ ಹಾಗೆ ಸಿಲುಕಿಕೊಂಡಿರ್ತಕ್ಕಂಥ ಹಣವನ್ನ ಮರಳಿ ಪಡಿತೀರಾ. ವೈವಾಹಿಕ ಜೀವನ ಹೆಚ್ಚು ಸಾಮರಸ್ಯವಾಗಿರುತ್ತೆ. ಸಾಧ್ಯವಾದಷ್ಟು ಚರ್ಮ ಮತ್ತೆ ಅಲರ್ಜಿ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥ ಸನ್ನಿವೇಶ ಎದುರಾಗತ್ತೆ. ಸ್ವಲ್ಪ ಹುಷಾರಾಗಿರಿ. ತಿಂಡಿ, ಊಟದ ಬಗ್ಗೆ ಗಮನ ಹರಿಸಿ. ಆಳವಾದ ಸಂಶೋಧನೆ ಮತ್ತು ಬದಲಾವಣೆಯ ಸಮಯ ಇದಾಗಿತ್ತು. ಸಂಶೋಧನೆ ಮತ್ತೆ ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರಿಗೆ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಉತ್ತಮ ಯಶಸ್ಸು ಸಿಗುತ್ತೆ. ಅನಿರೀಕ್ಷಿತ ಲಾಭದ ಸಾಧ್ಯತೆಗಳು ಕೂಡ ಇದು. ನಿಮ್ಮ ಅತ್ತೆ ಮಾವಂದಿರ ಬೆಂಬಲ ನಿಮಗೆ ಸಿಗ್ತಾ ಹೋಗುತ್ತೆ. ವಾಹನ ಚಲಾಯಿಸುವಾಗ ಸಾಧ್ಯವಾದಷ್ಟು ಜಾಗರೂಕರಾಗಿರಿ. ಗುರುವಿನ ಆಶೀರ್ವಾದ ಕೂಡ ನಿಮ್ಗಿರೋದ್ರಿಂದ ಜ್ಞಾನ ಮತ್ತು ಸಮೃದ್ಧಿ ಹೆಚ್ಚಿಗೆ ಆಗುತ್ತೆ. ಉನ್ನತ ಶಿಕ್ಷಣ ಅಥವಾ ಹೊಸ ಕೌಶಲ್ಯಗಳನ್ನ ಕಲೀಲಿಕ್ಕೆ ಇದು ಅತ್ಯುತ್ತಮ ಸಮಯವಾಗಿದ್ದು ಪೂರ್ವಜರ ಆಸ್ತಿಯಿಂದ ನಿಮ್ಗೆ ಲಾಭ ಆಗುತ್ತೆ. ನಿಮ್ಮ ಮಕ್ಕಳಿಂದ ನಿಮ್ಗೆ ಒಳ್ಳೆಯ ಸುದ್ದಿ ಸಿಗುತ್ತೆ. ಇನ್ನು ಶನಿಯ ಪ್ರಭಾವ ಕೂಡ ನಿಮ್ಮ ಮೇಲಿರೋದ್ರಿಂದ ನಿಮ್ಮ ಕೆಲಸ ನಿಧಾನವಾದ್ರೂ ಕೂಡ ಸ್ಥಿರವಾಗಿರುತ್ತೆ. ನೀವು ಉದ್ಯೋಗ ಬದಲಾವಣೆಯನ್ನ ಪರಿಗಣಿಸ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ಬದಲಾವಣೆ ಕೂಡ ಆಗುತ್ತೆ. ಸಾಧ್ಯವಾದಷ್ಟು ಕುಟುಂಬದ ಕಡೆ ಜವಾಬ್ದಾರಿಯುತವಾಗಿರಿ. ಕಠಿಣ ಪರಿಶ್ರಮದ ನಂತರವೇ ಯಶಸ್ಸು ಬರೋದ್ರಿಂದ ಸೋಮಾರಿತನವನ್ನ ಬಿಡಬೇಕಾಗುತ್ತೆ. ಉಳಿತಾಯದತ್ತ ಗಮನವನ್ನ ಹರಿಸಬೇಕಾಗುತ್ತೆ. ಹೊಸ ಸ್ನೇಹಿತರನ್ನ ಮಾಡ್ಕೊಳ್ತೀರಾ. ಸಾಧ್ಯವಾದಷ್ಟು ದ್ರಾಹೀನತೆ ಮತ್ತು ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯೋಗಾಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಇನ್ನು ಆಧ್ಯಾತ್ಮಿಕ ಜಾಗೃತಿ ಮತ್ತು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ದಾನಕ್ಕಾಗಿ ಹೆಚ್ಚಿನ ಹಣವನ್ನ ವ್ಯಯಿಸ್ತೀರಾ. ಹಳೆಯ ಸ್ನೇಹಿತರನ್ನ ಕೂಡ ಭೇಟಿ ಆಗ್ತೀರಾ. ಈ ಒಂದು ಸಂದರ್ಭದಲ್ಲಿ ನೀವೇನ್ ಅನ್ಕೊಂಡ್ರು ಕೂಡ ಅದು ಸೂಕ್ತವಾಗ್ತಾ ಇರುತ್ತೆ. ನೀವೇನ್ ಅನ್ಕೊಂಡ್ರು ಕೂಡ ಯಶಸ್ವಿಯಾಗಿ ಅದನ್ನ ಮಾಡಿ ಮುಗಿಸ್ತೀರಾ. ಸಾಧ್ಯವಾದಷ್ಟು ನಿಮ್ಮ ಒಂದು ಕಠಿಣ ಪರಿಶ್ರಮದ ಬೆಂಬಲವನ್ನ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಹೀಗಾಗಿ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಿ. ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಮೇಷರಾಶಿಯವರು ಇದನ್ನೆಲ್ಲ ಅನುಸರಿಸಿ ನಡೆದ್ರು ಅಂದ್ರೆ ಖಂಡಿತವಾಗಿಯೂ ಕೂಡ ಈ ವರ್ಷ ಅದ್ಭುತವಾಗಿರುತ್ತೆ. ಬಹಳ ಯಶಸ್ವಿ ಜೀವನವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಧನ್ಯವಾದಗಳು.